ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈಗ ನಾನು ಎಲ್ಲಪ್ಪ ಇದ್ದೀನಿ ಅಂದರೆ ಹುಣಸೆಗುಂಟೆ ಗ್ರಾಮ ಗೌರಿಬಿದನೂರು ಸಿಟಿಯಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದೆ. ಗೌರಿಬಿದನೂರು ಟೌನಿಂದ, ಚಿಕ್ಕಬಳ್ಳಾಪುರ ಜಿಲ್ಲೆ, ಹುಣಸೆಗುಂಟೆ ಗ್ರಾಮ. ನಾಗರಾಜು HSC ಅವರ ಮನೆ ಮುಂದೆ ಇರ್ತಕ್ಕಂಥ ತೆಂಗಿನ ಮರ, ಹಾಗೆ ಅದರ ತೆಂಗಿನ ಮರದ ಬುಡದ ಭಾಗದಲ್ಲಿರ್ತಕ್ಕಂಥ ಸರಸ್ವತಿ ಗಿಡ, ಹೂವುಗಳಿದೆ ನೋಡಿ, ಸರಸ್ವತಿ ಹೂವು, ಸರಸ್ವತಿ ಗಿಡ. ಹುಣಸೆಗುಂಟೆ ಗ್ರಾಮ, ಸೊನಗಾನಹಳ್ಳಿ ಹಂಚೆ, ಹೊಸೂರು ಹೋಬಳಿ. ಹುಣಸೆಗುಂಟೆ ಗ್ರಾಮ, ನಾಗರಾಜು HSC ಅವ್ರ ಮನೆ ಮುಂದೆ. ನಮ್ಮ ಓಂ ಶ್ರೀ ಶಕ್ತಿ ಮಹಾತ್ಮೆ ಗುರುಕುಲದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ನಾಗರಾಜು. ಇಲ್ಲಿ ಅವ್ರ ಮನೆ ಮುಂದೆ ಈ ಒಂದು ಸಸಿಯನ್ನು ಬೆಳೆಸಿದ್ದಾರೆ. ಈ ಸಸಿ ನಿಮಗೆ ಈಗ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಇದರಲ್ಲಿ ಹೂಗಳು ಕೂಡ ಬಿಟ್ಟಿದೆ. ಇದೇನು ಸಸಿ ಅಂತ ನಿಮಗೆ ಗೊತ್ತಿರೋದು ನೀವು ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಇಲ್ಲ ಅಂದರೆ ನಾನು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ತೀನಿ. ಮೊದಲು ನೋಡ್ಕೊಬಿಡಿ ಏನೇನಿದೆ ಅಂತ. ಇದರಲ್ಲಿ ಹೂಗಳಿದೆ. ಇದನ್ನು ಸರಸ್ವತಿ ಅಥವಾ ಒಂದಲಗ ಅಂದರೆ ಒಂದು ತೊಟ್ಟಿಗೆ ಎಲೆ ನೋಡಿ, ಅದಕ್ಕೆ ಯಾವುದೇ ರೀತಿಯ ರೆಂಬೆ ಇಲ್ಲ. ಭೂಮಿಯಿಂದ ಅದು ಒಂದೇ ಒಂದು ತೊಟ್ಟು ಬಂದಿರುತ್ತೆ. ಅದು ಎಲೆ ನೋಡಿ, ಸೆಂಟ್ರಲ್ ಅದ್ರ ತೊಟ್ಟಿರುತ್ತೆ, ನೀವು ನೋಡ್ಬೋದು. ಈಗ ನೋಡಿ, ಇದನ್ನು ಏನೇನಕ್ಕೆ ಬಳಸ್ತಾರಂತ ನೋಡೋಣ. ಸಾಮಾನ್ಯವಾಗಿ ಇದನ್ನು ಸಾಂಬಾರು ಮಾಡಿ ಅಥವಾ ಆಯುರ್ವೇದಿಕ್ ಔಷಧಿಗಳಿಗೆ ಅಥವಾ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಚಟ್ನಿ ಮಾಡಿ ಇದನ್ನು ಸೇವಿಸ್ಬೋದು. ಇದರಿಂದ ಏನೇನು ಉಪಯೋಗ ಅಂತ ನೋಡೋಣ. ಮೊದಲಿಗೆ ಇದನ್ನು ಸಾಂಬಾರು ಮಾಡಿ ತಿನ್ನಿ, ಚಟ್ನಿ ಮಾಡಿ ತಿನ್ನಿ, ಅಥವಾ ಇನ್ನೇನೋ ಮಾಡಿ ತಿನ್ನಿ, ಪಲ್ಯ ಮಾಡಿ ತಿನ್ನಿ. ಅಂದರೆ ಸಾಂಬಾರು ಅಂದರೆ ಪಲ್ಯ ಮಾಡಿ ತಿನ್ನಿ, ಅಥವಾ ಕಷಾಯ ಮಾಡಿ ಕುಡೀರಿ, ಏನಾದರೂ ಸರಿ. ಇದರಿಂದ ಏನು ಉಪಯೋಗ? ಇದರಿಂದ ಮೈನು ಸರಸ್ವತಿ ಗಿಡ ಅಂತ ನಾನು ಮೊದಲೇ ಹೇಳಿದೆ. ಒಂದಲ್ಗ ಎಲೆ ಅಲ್ವಾ. ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮ ಒಬ್ಬನೇ ಈ ಜಗತ್ತಿಗೆ, ಪರಬ್ರಹ್ಮ ಒಬ್ಬನೇ, ಬ್ರಹ್ಮ ಒಬ್ಬನೇ. ಬ್ರಾಹ್ಮಿ ಸಸಿ ಅಂತ ಕೂಡ ಇದನ್ನು ಕರೀತಾರೆ. ಬ್ರಾಹ್ಮಿ, ಬ್ರಹ್ಮ, ಸರಸ್ವತಿ ಹೀಗೆ ಕರೀತಾರೆ. ಇಡೀ ಸಸ್ಯವರ್ಗದಲ್ಲಿ ಅತ್ಯಂತ ಮಹತ್ವ ಜ್ಞಾನಕ್ಕೆ, ಜ್ಞಾನಾರ್ಜನೆಗೆ, ವಿದ್ಯಾಶಕ್ತಿಗೆ, ಅಂದರೆ ನಮ್ಮ ಮೆದುಳು ಅಭಿವೃದ್ಧಿ ಆಗಲಿಕ್ಕೆ ಇದು ಬಹಳ ಸಹಕಾರಿ ಮಾಡುತ್ತೆ. ನಮ್ಮ ನರ್ವ್ ಸಿಸ್ಟಮ್ ಅದನ್ನು ಶಾಂತಗೊಳಿಸುತ್ತೆ, ನಮ್ಮ ಬ್ರೈನ್ನ ಶಾಂತಗೊಳಿಸುತ್ತೆ, ನಮ್ಮ ಶರೀರದ ಉಷ್ಣಾಂಶವನ್ನು ತೆಗೆಯುತ್ತೆ. ವಿಟಮಿನ್ ಬಿ ಹಾಗೆ ಸಾಕಷ್ಟು ಅಂಶಗಳು ಇದರಲ್ಲಿರುತ್ತೆ. ಗೊತ್ತಾಯ್ತಲ್ಲ. ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂದರೆ, ಮೊದಲಿಗೆ ನಮ್ಮ ನರ್ವ್ ಸಿಸ್ಟಮ್ ಕರೆಕ್ಟಾಗಿದ್ದರೆ ನಮಗೆ ಹೆಚ್ಚಿನ ಆಲೋಚನಾ ಶಕ್ತಿ ಬರುತ್ತೆ, ಹೆಚ್ಚಿನ ಸದ್ಬುದ್ಧಿ, ವಿವೇಕ, ತಾಳ್ಮೆ ಇವೆಲ್ಲ ಬರುತ್ತೆ. ಹಾಗೆ ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳನ್ನು ನಮ್ಮ ಅಂಕಿತದಲ್ಲಿ ಇಟ್ಕೋಬೋದು, ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೋದು. ಗೊತ್ತಾಯ್ತಲ್ಲ. ಅಂದರೆ ನಮ್ಮ ಮೆದುಳಿಗೆ ಬೇಕಾದಂಥ ಸಾಮರ್ಥ್ಯ ಇದರಲ್ಲಿರುತ್ತೆ. ನೀವು ಇದರ ಬೇರುಗಳನ್ನು ತೊಳೆದು ನೀಟಾಗಿ ಟೀ ಕಾಫಿನಲ್ಲಿ ಇದರ ಬೇರುಗಳನ್ನು ಕಷಾಯ ಮಾಡಿ ಕುಡಿಬೋದು. ಇದರಿಂದ ಮಲಬದ್ಧತೆ ಇವೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ಪೈಲ್ಸು ಇತ್ಯಾದಿ ಹುಣ್ಣುಗಳು ನಾಶ ಆಗುತ್ತೆ. ಹಾಗೆ ನಮ್ಮ ಬಾಯಿನಲ್ಲಿರ್ತಕ್ಕಂಥ ಹುಣ್ಣುಗಳು, ಏನು ಬಾಯಿನಲ್ಲಿ ಹುಣ್ಣು ನಾಲಿಗೆ ಮೇಲೆ ಇರ್ಬೋದು, ಅಥವಾ ಒಳಗಡೆ ಗೋಡೆಗಳ ಮೇಲೆ, ಬಾಯಿಯ ಗೋಡೆಗಳ ಮೇಲೆ ಇರ್ತಕ್ಕಂಥ ವಸುಡು, ಅಲ್ಲಿ ಇಲ್ಲಿ ಇರ್ತಕ್ಕಂಥ ಹುಣ್ಣುಗಳು ಅದು ನಾಶ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಬಾಯಲ್ಲಿ ಸ್ಮೆಲ್ ಇದ್ದರೆ, ಕೆಟ್ಟ ವಾಸನೆ ಇದ್ದರೆ ಈ ಬೇರಿನ ಕಷಾಯ ಮಾಡಿ ಕುಡಿಯೋದ್ರಿಂದ, ಕುಡಿದು ಸ್ವಲ್ಪ ಬಾಯಲ್ಲಿ ಮುಕ್ಕಳಿಸಿ ಇಟ್ಕೊಂಡು, ಅಥವಾ ಈ ಬೇರಿನಿಂದ ಹಲ್ಲು ಪೇಸ್ಟ್ ಥರ ಮಾಡಿಕೊಂಡು ಉಜ್ಜೋದ್ರಿಂದ ನಿಮಗೆ ಸ್ಮೆಲ್ಲೆಲ್ಲ ಹೋಗುತ್ತೆ. ಹಾಗೆ ಇದರ ಬೇರಿನ ರಸವನ್ನು ನಾವು ತಲೆ ಮೇಲೆ ಹಾಕ್ಕೊಂಡ್ರೆ ತಂಪು ಬರುತ್ತೆ, ಮೆದುಳಿಗೆ ಹೆಚ್ಚಿನ ತಂಪು ಬರುತ್ತೆ. ಹಾಗೆ ಇದನ್ನು ಮುಖಕ್ಕೂ ಹಾಕೋಬೋದು, ಸಾಫ್ಟ್ ಆಗುತ್ತೆ ಮುಖ. ಹಾಗೆ ಕೈ, ಮಂಡಿ ನೋವು, ಕಾಲು ನೋವು ಇತ್ಯಾದಿ ಇದ್ದರೆ ಬೇರಿನ ರಸ ಇದನ್ನೆಲ್ಲ ನಾವು
ಆಯಿಲ್ ಥರ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೊಂಡು ಮಾಡ್ಕೋಬೋದು. ಇನ್ನು ಸೊಪ್ಪು ಅಷ್ಟೇ, ಸೊಪ್ಪನ್ನು ನಾವು ಹಾಗೆ ಎಲೆಗಳನ್ನು ತಿನ್ಬೋದು. ಒಟ್ಟಾರೆ ಇವುಗಳಿಂದ ಏನು ಉಪಯೋಗ ಅಂದರೆ ನಮ್ಮ ಶರೀರದ ಮೂಳೆಗಳು, ನರ್ವ್ ಸಿಸ್ಟಮು, ಹಾಗೆ ರಕ್ತ ಶುದ್ಧಿ, ನಮ್ಮ ಶರೀರದ ರಕ್ತ ಕೂಡ ಇದರಿಂದ ಶುದ್ಧಿ ಆಗುತ್ತೆ. ಅದರಲ್ಲೂ ಮೆದುಳು ಅಭಿವೃದ್ಧಿ ಆಗುತ್ತೆ. ಮಕ್ಕಳಿಗೆ, ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಅವರ ಮೆದುಳು ಅಭಿವೃದ್ಧಿ ಆಗುತ್ತೆ. ಮೆದುಳು ಅಭಿವೃದ್ಧಿ ಆಗೋದ್ರಿಂದ ಅವರು ಹೆಚ್ಚಿನ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನಿಗಳು ಆಗ್ಬೋದು. ಮುಖ್ಯವಾಗಿ ಕಿಡ್ನಿ ಸಮಸ್ಯೆ ಇದ್ದರೆ ನೋಡಿ, ಈ ಬೇರಿನ ರಸ ಇರುತ್ತಲ್ಲ, ಇದನ್ನು ನಾವು ಕಷಾಯ ಥರ ಮಾಡ್ಕೊಂಡು ಕುಡಿಬೇಕಾಗುತ್ತೆ. ಇದು ಕಿಡ್ನಿ ಸಮಸ್ಯೆಗೆಲ್ಲ ಒಳ್ಳೆಯದು. ಹಾಗೆ ಶುಗರ್ ಇರೋರಿಗೆ ಕಂಟ್ರೋಲ್ ಬರುತ್ತೆ ಈ ಬೇರಿನ ರಸ ಎಲ್ಲ, ಗೊತ್ತಾಯ್ತಲ್ಲ. ಹಾಗೆ ತಲೆಗೆ ಇದು ಹಾಕೋ, ತಲೆ ಮೇಲೆ ಈ ಬೇರಿನ ರಸ ಅಥವಾ ಸೊಪ್ಪಿನ ರಸ ಇದೆಲ್ಲ ಪೇಸ್ಟ್ ಥರ ಮಾಡಿ ಹಾಕ್ಕೊಂಡ್ರೆ ನಿಜವಾಗ್ಲೂ ತಲೆಯಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಇರಲ್ಲ, ಅಂದರೆ ಏನೂ ಇದೆಲ್ಲ ಇರೋದಿಲ್ಲ. ಹಾಗೆ ಮೆದುಳಿಗೆ ಬಹಳ ತಂಪು ಕೊಡುತ್ತೆ, ಮೆದುಳು ಅಭಿವೃದ್ಧಿ ಆಗುತ್ತೆ. ಹಾಗೆ ಮೆದುಳಿನ ಒಂದು ಏನು ವೀಕ್ನೆಸ್ ಇರುತ್ತೆ ಅದೆಲ್ಲ ಅಭಿವೃದ್ಧಿ ಆಗುತ್ತೆ. ಮೆದುಳು ಒಳಗೆ ಏನಾದರೂ ವೀಕ್ನೆಸ್ ಇದ್ದರೆ ಅದು ಸರಿ ಹೋಗುತ್ತೆ. ತಲೆನೋವು, ಮೈಗ್ರೇನು ಇತ್ಯಾದಿ, ಒಂಟಿ ತಲೆ, ಇನ್ನೊಂದು ತಲೆ, ಮತ್ತೊಂದು ಇವೆಲ್ಲ ಇದ್ದರೆ ಈ ಸೊಪ್ಪನ್ನು ನಾವು ಪೇಸ್ಟ್ ಮಾಡಿ ತಲೆಗೆ ಹಚ್ಕೋಬೋದು, ಹಣೆಗೆಲ್ಲ ಹಚ್ಕೋಬೋದು, ಬಟ್ಟೆನಲ್ಲಿ ಕಟ್ಕೋಬೋದು, ಗೊತ್ತಾಯ್ತಲ್ಲ. ಆಮೇಲೆ ನಮ್ಮ ಮುಖ ಸಾಫ್ಟ್ ಆಗಬೇಕಂದ್ರೆ ಈ ಸೊಪ್ಪನ್ನೆಲ್ಲ ನಾವು ಮುಖದ ಮೇಲೆ ಪೇಸ್ಟ್ ಮಾಡಿ ಹಾಕ್ಕೋಬೋದು. ಕಣ್ಣಿನ ಮೇಲೆ ಆ ಎಲೆಗಳು ಒಂದೊಂದು ಕಣ್ಣಿಗೂ ಇಟ್ಕೊಂಡ್ರೆ ಭಾಳ ತಣ್ಣಗೆ ಇರುತ್ತೆ, ತಂಪಾಗುತ್ತೆ, ಗೊತ್ತಾಯ್ತಲ್ಲ. ಅದರಲ್ಲೂ ಲೇಡೀಸ್ ಪ್ರಾಬ್ಲಮ್ ಇರೋರು, ಲೇಡೀಸ್ಗೆ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ, ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ, ಅವ್ರಿಗೆಲ್ಲ ಇದು ಭಾಳ ಉತ್ತಮ. ಯಾಕಂದರೆ ಈ ಸೊಪ್ಪಿನ ಚಟ್ನಿ ಅಥವಾ ಸೊಪ್ಪಿನ ಜ್ಯೂಸು, ಸಕ್ಕರೆ, ಕಲ್ಲು ಸಕ್ಕರೆ, ಜೇನುತುಪ್ಪ ಇದೆಲ್ಲ ಹಾಕಿ ಸೊಪ್ಪಿನ ಜ್ಯೂಸ್ ಮಾಡಿ ಕುಡಿದ್ರೆ, ಅಂದರೆ ಏನೇ ಮಾಡಿದ್ರೂ ಎಲೆಗಳನ್ನು ತೊಳಿಬೇಕು, ಬೇರನ್ನು ತೊಳಿಬೇಕು, ಶುದ್ಧವಾಗಿ ಇದು ಮಾಡಬೇಕು, ಗೊತ್ತಾಯ್ತಲ್ಲ. ಹಾಗೆ ಶುದ್ಧವಾಗಿ ಉಪಯೋಗಿಸ್ಬೇಕು, ಏನು ಗಲೀಜಿರಬಾರ್ದು, ಗೊತ್ತಾಯ್ತಲ್ಲ. ಹೀಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಮನೆಗಳ ಹತ್ರ ಇದನ್ನು ಬೆಳೆಸ್ಬೋದು, ಪಾಟ್ನಲ್ಲೆಲ್ಲ ಇಟ್ಟು ಬೆಳೆಸ್ಕೋಬೋದು. ಇದು ಸಂತೆನಲ್ಲಿ, ಮಾರ್ಕೆಟ್ನಲ್ಲೆಲ್ಲ ಸಿಗುತ್ತೆ, ಇದರ ಸೊಪ್ಪು ತರ್ಬೋದು. ಇದರದ್ದು ಒಳಗಡೆ ಗಡ್ಡೆಗಳು ಬರುತ್ತೆ, ಸಾಮಾನ್ಯವಾಗಿ ಇದು ಗಡ್ಡೆ ಬರೋದು, ಈಗ ಗೊತ್ತಾಯ್ತಲ್ಲ. ಗಡ್ಡೆ ಕಾಯಿ ಥರ ಬರುತ್ತೆ. ಅದು ಕೂಡ ನೀವು ಇದರ ಗಡ್ಡೆ ತಂದು ನೀವು ಪಾಟ್ನಲ್ಲಿ ಉಣಿದ್ರೆ, ಅಲ್ಲಿ ಬಿತ್ತನೆ ಮಾಡಿದ್ರೆ ಪಾಟ್ನಲ್ಲಿ ಅದು ಈ ರೀತಿ ಬೆಳೆಯುತ್ತೆ, ಗೊತ್ತಾಯ್ತಲ್ಲ. ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ತಂಪು, ಇದು ಶರೀರಕ್ಕೆ ತಂಪು, ಶೀತ ಇರೋದಿಲ್ಲ, ಉಷ್ಣನೂ ಇರೋದಿಲ್ಲ. ವಿಟಮಿನ್ ಬಿ ಇರುತ್ತೆ, ಅಂದರೆ ಹುಣ್ಣುಗಳನ್ನು ನಾಶ ಮಾಡ್ತಕ್ಕಂಥದ್ದು. ಶರೀರದ ಯಾವುದೇ ಭಾಗದಲ್ಲಿ ಯಾವುದೇ ಹುಣ್ಣುಗಳಿರಲಿ, ಫಾರ್ ಎಕ್ಸಾಂಪಲ್ ಮುಖದ ಮೇಲೆ, ಕೈಗಳಲ್ಲಿ ತುರಿಕೆ ಇದ್ದರೆ, ಕೈಗಳ ಮೇಲೆ ತುರಿಕೆ ಇದ್ದರೆ, ಚರ್ಮದ ರೋಗಗಳಿದ್ದರೆ, ಅಥವಾ ಏನೋ ಗುಳ್ಳೆಗಳಿದ್ರೆ, ಅಥವಾ ಕೀವು ಕೊಟ್ಕೊಳ್ತಾ ಇದ್ದರೆ, ಹುಣ್ಣಾಗ್ತಾಯಿದ್ರೆ, ಹಾಗಾಗಿಲ್ಲ ಗಾಯ ಆಗಿ ವಾಸಿ ಆಗಲಿಲ್ಲ ಅಂದರೆ ಇದು ನಾವು ಸೇವಿಸಬೇಕಷ್ಟೇ. ಸೇವಿಸೋದ್ರಿಂದ ಬಹಳ ನಮ್ಮ ಶರೀರಕ್ಕೆ ಇದು ಉತ್ತಮ ತಿನ್ನುವ ಪದಾರ್ಥ. ಹಾಗೆ ನಾವು ತೊಳೆದು ಹಾಗೆ ಎಲೆಯನ್ನು ತಿನ್ಬೋದು, ಎಲೆಯನ್ನು ಕಿತ್ತು ತೊಳೆದು ತಿನ್ಬೋದು. ಯಾವುದೇ ರೀತಿಯ ತೊಂದರೆ, ರಿಯಾಕ್ಷನ್, ಇನ್ನೊಂದು ಮತ್ತೊಂದು ಏನೂ ಇರೋದಿಲ್ಲ, ಗೊತ್ತಾಯ್ತಲ್ಲ. ಈ ರೀತಿ ಒಂದಲಗ ಅಥವಾ ಬ್ರಾಹ್ಮಿ ಅಥವಾ ಸರಸ್ವತಿ ಗಿಡ ಅಂತ ಇದನ್ನು ಕರೀತಾರೆ. ವಿದ್ಯಾ ದೇವತಾ ಶಕ್ತಿ, ಇದನ್ನು ನಾವೇನು ಹೇಳ್ತೀವಿ, ವಿದ್ಯಾ ದೇವತಾ ಶಕ್ತಿ ಅಂತ ಕೂಡ ಇದಕ್ಕೆ ನಾವು ಹೇಳ್ಬೋದು. ಆದರೆ ಯಾವುದೇ ಸಸಿ ನೀವು ಕೀಳುವುದಕ್ಕೆ ಮುಂಚೆ ಮೊದಲು ನೀವು ಪ್ರಾರ್ಥನೆ ಮಾಡಬೇಕು. ಸಸಿಗೆ ಪ್ರಾರ್ಥನೆ ಮಾಡಿ ಬೀಜ ಮಂತ್ರವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ನೀವು ನೋಡಿ, ಬೀಜ ಮಂತ್ರವನ್ನು ಕೊಡ್ತೀನಿ. ಈ ಬೀಜ ಮಂತ್ರವನ್ನು ನೀವು ಸುಮಾರು 48 ದಿನ ಪ್ರತಿ ಶುಕ್ರವಾರ ನೈವೇದ್ಯ ಮಾಡಬೇಕು ಸರಸ್ವತಿಗೆ. ಅಂದರೆ ನೀವು ಬಿಳಿ ವಸ್ತ್ರ, ಬಿಳಿ ಟವಲ್, ಬಿಳಿ ಪಂಚೆ, ಗಂಡಸರಾದರೆ, ಹೆಂಗಸರಾದರೆ ಶುದ್ಧವಾದ ಬಟ್ಟೆ ಹಾಕೋಬೇಕು. ಪ್ರತಿ ಶುಕ್ರವಾರ 48 ದಿನ, ಎಷ್ಟು ಶುಕ್ರವಾರ ಬಿಡ್ತಾ ಅಷ್ಟು ದಿನ ಪಾಯಸ ಮಾಡಬೇಕು. ಬಿಳಿ ಹೂವು ಇಡಬೇಕು. ದೇವ್ರ ಮುಂದೆ ಫೋಟೋ ಹತ್ರ ಪೂಜೆ ಮಾಡಿ ಈ ಬೇರುಗಳನ್ನು ಇಟ್ಕೋಬೇಕು. ಇದು ಬೇರುಗಳನ್ನು ಇಟ್ಕೊಂಡು ಪೂಜೆ ಮಾಡಿ ನೀವು ಹೀಗೆ ಮಂತ್ರ ಜಪ, ಈ ರೀತಿ ಬೀಜಾಕ್ಷರ ಮಂತ್ರವನ್ನು ನೀವು ದಿನಕ್ಕೆ 5 ಬಾರಿ ಕೂತ್ಕೊಂಡು 10 ನಿಮಿಷ ಧ್ಯಾನ ಮಾಡಬೇಕು. ಅಂದರೆ ಒಂದು ದಿನಕ್ಕೆ 1000, ಈ ರೀತಿ 48 ದಿನ ಮಾಡಬೇಕು. ಈ ಮಂತ್ರ ನಿಮಗೆ ಸಿದ್ಧಿ ಆಗುತ್ತೆ, ನೆನಪಿಟ್ಕೊಳ್ಳಿ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿ ವೃಕ್ಷ, ಪ್ರತಿ ಗಿಡ, ಪ್ರತಿ ಬಳ್ಳಿ ಕೂಡ ದೇವತಾ ಶಕ್ತಿ ಇರುತ್ತೆ, ನೆನಪಿಟ್ಕೊಳ್ಳಿ. ಪ್ರತಿ ಪ್ರಾಣಿ, ಪಕ್ಷಿ, ಗಿಡಗಳಲ್ಲೂ ಗ್ರಹ, ತಾರೆ, ನಕ್ಷತ್ರಾದಿ, ಹಾಗೆ ನಿಮ್ಮ ನದಿಗಳಲ್ಲೂ ಕೂಡ ಸರಸ್ವತಿ ನದಿ, ಕಾವೇರಿ ನದಿ, ತುಂಗಭದ್ರಾ ನದಿ,
ಯಮುನಾ ನದಿ ಇದೆಲ್ಲ ನೀವು ಕೇಳಿದ್ದೀರಾ. ಕೃಷ್ಣಾ ನದಿ ಅಲ್ವಾ. ಪ್ರತಿ ಒಂದು ವಸ್ತುವಿನಲ್ಲೂ ಜೀವಿಯಲ್ಲೂ ದೈವ ಇರುತ್ತೆ, ದೈವತ್ವ ಕಾಣಬೇಕು. ಅದನ್ನೇ ಬ್ರಹ್ಮ, ಪರಬ್ರಹ್ಮ, ಬ್ರಹ್ಮ ಪರಬ್ರಹ್ಮ, ಬ್ರಹ್ಮಾಂಡ, ಬ್ರಾಹ್ಮಿ ಶಕ್ತಿ, ಸರಸ್ವತಿ, ವಿದ್ಯಾದೇವತೆ, ಮಹಾಶಕ್ತಿ, ಶಾಂತಿ 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 ಅಂತ ಶಾಂತಿ ಗಿಡ ಇದು, ತಂಪಾದ ಗಿಡ ಇದು. ನಮಗೆ ಯೋಗ, ಧ್ಯಾನ, ತಪಸ್ಸು, ಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಬೀಜಾಕ್ಷರ ಮಂತ್ರವನ್ನು ನೀವು ದಿನಕ್ಕೆ 5 ಬಾರಿ 10 ನಿಮಿಷ ಅದ್ರ ಬಗ್ಗೆ ಪಠನೆ ಮಾಡ್ಕೋಬೇಕು. ನೀವು ಯಾವ ಸಮಯದಲ್ಲಾದರೂ ಬೆಳಗ್ಗೆ ಎಚ್ಚರಿಕೆಗೊಳ್ರಿ, ಎಷ್ಟೊತ್ತಾದರೂ ಮಲ್ಕೊಳ್ರಿ, ಯಾವಾಗಾದರೂ ಇರ್ರಿ. ಆದರೆ ಶುದ್ಧವಾಗಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. 48 ದಿನ ಮಾಂಸಾಹಾರ ಸೇವನೆ ಮಾಡಬಾರ್ದು, ಡ್ರಿಂಕ್ಸ್ ಎಲ್ಲ ಮಾಡಬಾರ್ದು. ಸರಸ್ವತಿ ವಿದ್ಯಾಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ, ಸಿದ್ಧಿ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮಲ್ಲಿ ಯಾರಾದರೂ ಅವಿದ್ಯಾವಂತರು ಅಥವಾ ತಲೆಗೆ ವಿದ್ಯೆ ಅಂಟಲ್ಲ ಕೆಲವರಿಗೆ, ಮಕ್ಕಳಿಗೆ ಅಂದರೆ ಅವ್ರಿಗೆ ಈ ಎಲೆ ಅಥವಾ ಬೇರು ಅಭಿಮಂತ್ರಿಸಿ 108 ಸಾರಿ ಅಭಿಮಂತ್ರಿಸಿ ಅವ್ರಿಗೆ ನೀವು ಕೊಟ್ಟರೆ, ಬೇರುವನ್ನು ಅವ್ರು ಕಷಾಯ ಮಾಡ್ಕೊಂಡು ಕುಡಿದ್ರೆ ಅಥವಾ ಎಲೆ ತಿಂದರೆ ಅವ್ರಿಗೆ ಬುದ್ಧಿಮಟ್ಟ ಬೆಳೆಯುತ್ತೆ. ನೀವು ಮಂತ್ರಿಸಿದ್ದ ಮಂತ್ರ, ಬೀಜಾಕ್ಷರ ಮಂತ್ರ ಅವ್ರಿಗೆ ಕೆಲಸ ಮಾಡುತ್ತೆ, ಉಪಯೋಗ ಆಗುತ್ತೆ, ಪರಿಣಾಮ ಬೀರುತ್ತೆ. ಹಾಗೆ ರೋಗಗಳಿದ್ದರೆ ಅಥವಾ ಜಗಳಗಳು, ತಾಪತ್ರಗಳು, ಗಲಾಟೆಗಳಿದ್ದರೆ ಈ ಮಂತ್ರ ಅಭಿಮಂತ್ರಿಸಿ ಅವ್ರಿಗೆ ನೀವು ಇದರ ಒಂದು ಬೇರು ಕೊಟ್ಟರೆ, ಅವರು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಅವ್ರಿಗೆ ಯಾವುದೇ ಕಷ್ಟಗಳು ಬರೋದಿಲ್ಲ, ಹತ್ತಿರ ಬರೋದಿಲ್ಲ. ಈ ರೀತಿ ನಾನಾ ರೀತಿಯ ಒಂದು ರೋಗಗಳಿಗೆ, ಕಷ್ಟಗಳಿಗೆ ನೀವು ಈ ಒಂದು ಬೇರನ್ನ ನೀವು ಒಣಗಿಸಿ ಮನೇಲಿಟ್ಕೊಂಡು ಅದಕ್ಕೆ ಅರಿಶಿನ ಕಲ್ಲರ್ ಹಾಕಿ ಇಟ್ಕೋಬೇಕು. ನೆನಪಿಟ್ಕೊಳ್ಳಿ. ಇದರಿಂದ ನಿಮಗೆ ತುಂಬ ಸಿದ್ಧಿ ಆಗುತ್ತೆ, ಶಕ್ತಿ ಇರುತ್ತೆ. ನೀವು ವಿದ್ಯಾವಂತರಾಗಿ ಒಬ್ಬ ಗುರು ಅಂತ ಅನಿಸ್ಕೊಳ್ತೀರಾ. ಯಾಕೆಂದರೆ ಬ್ರಹ್ಮ ಶಕ್ತಿ, ಹಾಗೆ ಬ್ರಹ್ಮಜ್ಞಾನ ಬರುತ್ತೆ. ಎಷ್ಟೋ ಈ ಸೃಷ್ಟಿನಲ್ಲಿ ಅತೀಂದ್ರಿಯ ಶಕ್ತಿಗಳಿದ್ದಾವೆ, ದೇವತಾ ಶಕ್ತಿಗಳಿದ್ದಾವೆ. ಅವುಗಳ ಸೀಕ್ರೆಟ್ಸು, ರಹಸ್ಯ, ಸೃಷ್ಟಿ, ಸ್ಥಿತಿ, ಲಯ, ಸೃಷ್ಟಿಕರ್ತ ಬ್ರಹ್ಮನ ಸೀಕ್ರೆಟ್ಸು ನಮಗೆ ಗೊತ್ತಾಗಬೇಕಂದ್ರೆ ಅದು ಯಾರಿಂದ ತಿಳ್ಕೋಬೇಕು? ಜಗನ್ಮಾತೆ ತಾಯಿ ಬ್ರಾಹ್ಮಿ ದೇವಿ ಸರಸ್ವತಿ. ಅಂದರೆ ನಮ್ಮನ್ನು ಸೃಷ್ಟಿಸಿದ ತಾಯಿಯಿಂದ ನಾವು ವಿದ್ಯೆ ಪಡಿಬೇಕು. ಮೊದಲನೇ ಗುರು ತಾಯಿ ಆಗಿರ್ತಾಳೆ. ಈ ಜಗತ್ತಿನ ರಹಸ್ಯ, ಬ್ರಹ್ಮಲೋಕದ ರಹಸ್ಯ, ಬ್ರಹ್ಮವಿದ್ಯೆ ಇವೆಲ್ಲ ಬೇಕಂದ್ರೆ ನಮಗೆ ನಾವು ಮಂತ್ರ ಪಠಣೆ ಮಾಡಬೇಕು. ಬೀಜಾಕ್ಷರ ಮಂತ್ರವನ್ನು ಸಿದ್ಧಿ ಮಾಡ್ಕೋಬೇಕು. ಅದಕ್ಕೆ ಇದರ ಬೇರೆ ಉಪಯೋಗ ಅಂದರೆ ದೈಹಿಕವಾಗಿ ಆರೋಗ್ಯ ಭಾಗ್ಯಕ್ಕೆ ಇದರ ಎಲೆ, ಕಾಂಡ ಎಲ್ಲವೂ ಉಪಯೋಗ ಆಗುತ್ತೆ, ಬೇರೆಲ್ಲ. ಹಾಗೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಪಾರಮಾರ್ಥಿಕವಾಗಿ ನಮಗೆ ಸಿದ್ಧಿಗಳು ಲಭಿಸುತ್ತೆ. ಹೀಗೆ ಬ್ರಾಹ್ಮಿ ಶಕ್ತಿ ನಿಮಗೆ ಗೊತ್ತಿರ್ಬೋದು. ನವಶಕ್ತಿಗಳು ಅಥವಾ ಸಪ್ತಮಾತೃಕೆಯರು ಇದರಲ್ಲಿ ಬ್ರಾಹ್ಮಿ ಬಹಳ ಮುಖ್ಯ. ಅದಕ್ಕೆ ನೀವು ಯಾವಾಗಲೂ ಈ ಸರಸ್ವತಿಯ ಮನೆಯಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಫೋಟೋ ಇಟ್ಕೊಂಡು ನೀವು ಪಠನೆ ಮಾಡಬೇಕು. ಬೀಜಾಕ್ಷರ ಮಂತ್ರನ ಹೊಲಿಸ್ಕೋಬೇಕು, ಸಿದ್ಧಿ ಮಾಡ್ಕೋಬೇಕು. ಇದರಿಂದ ಮೊದಲು ನೀವು ಉದ್ಧಾರ ಆಗ್ತೀರಾ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ. ನಿಮಗೆ ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷ ಸಿಗುತ್ತೆ. ಒಂದು ಒಳ್ಳೆಯ ಸತ್ಯಲೋಕ, ಬ್ರಹ್ಮಲೋಕ ಸಿಗುತ್ತೆ. ಶಾಶ್ವತವಾದ ಅಮೃತ್ವ ಲೋಕ ಲಭಿಸುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ನಿಮ್ಮಿಂದ ಬೇರೆಯವ್ರಿಗೂ ಉಪಯೋಗ ಆಗಲಿ. ಆದ್ದರಿಂದ ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿದ್ರೆ, ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ನೀವು ಈ ಒಂದು ಸಿದ್ಧಿ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದೆಯ ವಿಡಿಯೋಗಳು ನೋಡಿ, ಹಾಗೆ ಮುಂದೆ ಈ ವಿಡಿಯೋಗಳು ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನೋಡಿದ್ರಲ್ಲ ವಿಡಿಯೋನ, ಇಲ್ಲಿವರೆಗೂ ನೋಡಿದಿರ ನೀವು, ಇಲ್ಲಿವರೆಗೂ ವಿಚಾರವನ್ನು ತಿಳ್ಕೊಂಡಿದ್ದೀರ. ಗಮನಿಸಿ, ನಿಮ್ಮ ಮನೆಗಳ ಹತ್ರ ಇದನ್ನು ಬೆಳೆಸಿ. ಅಲ್ಲಿ ನೀರು ಎಲ್ಲಿ ಬಳಸ್ತೀರಿ ಅಲ್ಲಿ ಬಳಸಿ, ಆದರೆ ಶುದ್ಧವಾಗಿ ಇಟ್ಕೊಳ್ಳಿ. ಇಲ್ಲಿ ನೀವು ಪಾಟಲ್ಲಿ ಬೆಳೆಸಿ ಏನು ಎಲೆ ಇದೆ ಒಂದಲ್ಲಗ ಅಥವಾ ಸರಸ್ವತಿ ಗಿಡ, ಹೂವು, ಕಾಂಡ, ಇದರ ಕಾಂಡದಲ್ಲಿ ಹಣ್ಣು ಥರ ಬರುತ್ತೆ, ಗಡ್ಡೆ ಥರ ಬರುತ್ತೆ. ಅದನ್ನು ಕೂಡ ನೀವು ಬಳಸ್ಬೋದು. ಓಕೆನಾ? ಓಕೆ, ನಿಮಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.